ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರ ತಾಲೂಕಿನ ನೆರೆ ಪೀಡಿತ ಪ್ರದೇಶಗಳಿಗೆ ಸಚಿವ ಮಧು ಬಂಗಾರಪ್ಪ ಭೇಟಿ, ಸಚಿವರಿಗೆ ಅಧಿಕಾರಿಗಳು ಸಾಥ್. ಇನ್ನು 2-3 ದಿನ ಮಳೆ ಇದ್ದು ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಲು ಸಚಿವರ ಸಲಹೆ. ವಾರ್ಡ್ ನಂಬರ್ 24ರಲ್ಲಿ ಮನೆಗೆ ನುಗ್ಗುತ್ತಿದೆ ಕೊಳಚೆ ನೀರು, ಸದಸ್ಯರು ಅಧಿಕಾರಿಗಳು ಗಮನ ಹರಿಸಲು ನೊಂದವರ ಮನವಿ. ಆನಂತರಂ ಚಂಪಕ ಸರಸ್ಸುಗೆ ಬಾಗಿನ ಸಮರ್ಪಣೆ, ಚಂಪಕ ಸರಸ್ಸಿನಲ್ಲಿ ಈಜು ತರಬೇತಿ ನೀಡಲು ಚಿಂತನೆ. ಈಗ ಸುದ್ದಿಯ ವಿವರ. ಸಾಗರ ತಾಲೂಕಿನ ಸೈದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೆರೆಪೀಡಿತ ಪ್ರದೇಶಕ್ಕೆ ಭಾನುವಾರ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮಾವಿನಹೊಳೆ ಮತ್ತು ವರದಾ ನದಿಗಳು ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಶುಂಠಿಕೊಪ್ಪ, ತಟ್ಟೆಗುಂಡಿ, ಬೀಸನಗದ್ದೆ ಗ್ರಾಮಗಳಿಗೆ ನೀರು ನುಗ್ಗಿದೆ. ಬೀಸನಗದ್ದೆ ಗ್ರಾಮ ಜಲಾವೃತವಾಗಿದೆ. ಇದೇ ಸಂದರ್ಭದಲ್ಲಿ ಸೈದೂರು, ಶುಂಠಿಕೊಪ್ಪ, ತಟ್ಟೆಗುಂಡಿ, ತಡಗಳಲೆ, ಬೀಸನಗದ್ದೆ ಗ್ರಾಮಸ್ಥರು ನೆರೆಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಸಚಿವರಿಗೆ ಮನವಿ ಮಾಡಿದ್ದಾರೆ. ಪ್ರತಿ ವರ್ಷ ಜುಲೈನಿಂದ ಆಗಸ್ಟ್ ತಿಂಗಳಿನಲ್ಲಿ ಇಂತಹದ್ದೇ ಸ್ಥಿತಿ ನಿರ್ಮಾಣವಾಗುತ್ತಿದ್ದು, ಕನ್ನಹೊಳೆ ಸೇತುವೆ ಮುಳುಗಿ ಊರುಗಳ ನಡುವಿನ ಸಂಪರ್ಕ ಕಡಿತವಾಗುತ್ತಿದೆ, ರಸ್ತೆಗಳು ಜಲಾವೃತವಾಗುತ್ತಿದೆ. ಬೀಸನಗದ್ದೆ ಗ್ರಾಮ ಜಲಾವೃತವಾಗಿ ತಿಂಗಳುಗಟ್ಟಲೆ ಜನರು ದ್ವೀಪದಲ್ಲಿ ವಾಸಿಸುವ ಸ್ಥಿತಿ ನಿರ್ಮಾಣವಾಗಿದೆ. ತಕ್ಷಣ ಇದಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಮನವಿ ಮಾಡಿದರು. ಈ ಕುರಿತು ಮಾತನಾಡಿದ ಸಚಿವ ಮಧು ಬಂಗಾರಪ್ಪ, ನಾನು ನಿನ್ನೆ ಒಂದು ನಿಮಿಷ ನಾನು ನಿನ್ನೆ ಮತ್ತು ಇವತ್ತು 2 ದಿವಸ, ನಿನ್ನೆ ಮಧ್ಯಾಹ್ನದ ಮೇಲೆ ಇವತ್ತು ಇಡೀ ದಿವಸ ಶಿವಮೊಗ್ಗ ಡಿಸ್ಟ್ರಿಕ್ಟು ಬೇಸಿಕಲಿ ಸೊರಬ, ಸಾಗರ, ಹೊಸನಗರ ಮತ್ತು ತೀರ್ಥಹಳ್ಳಿ ಈ ಭಾಗದಲ್ಲೇ ಹೆಚ್ಚು ಸಮಸ್ಯೆ ಆಗಿರ್ತಕ್ಕಂಥದ್ದು. ಮುಳುಗಡೆ ಆಗಿರ್ತಕ್ಕಂಥ ಪ್ರದೇಶ ಇರ್ಬೋದು, ಮನೆಗಳನ್ನು ಕಳ್ಕೊಂಡಿರ್ತಕ್ಕಂಥದ್ದು. ಈಗ ಸಾಗರದಲ್ಲೇ ಸುಮಾರು 30 ಹೋಗಿದೆ. ಅದರೊಳಗೆ ಒಂದೊಂದು ತಾಲೂಕಲ್ಲಿ ಎಷ್ಟೆಷ್ಟು ಹೋಗಿದೆ ಅಂತ ನನ್ನ ಕ್ಷೇತ್ರದಲ್ಲೂ ಕೂಡ. ಮತ್ತು ಕೆಲವು ರೋಡಲ್ಲಿ ಕಾಮಗಾರಿಗಳು ಕುಸಿತ ಆಗಿರೋದು, ಬ್ರಿಡ್ಜ್ಗಳು ಹಾಳಾಗಿರೋದು, ಬಂಡ್ಗಳು ಹಾಳಾಗಿರೋದು. 2 ತೀರ್ಕೊಂಡು ಹೋಗಿದ್ದಾರೆ. ಅದು ಒಬ್ಬರು ಮೀನು ಹಿಡಿಯೋಕ್ಕೆ ಹೋಗಿ ತೀರ್ಕೊಂಡಿದ್ದು, ಇನ್ನೊಬ್ಬ ಹೊಳೆಯಲ್ಲಿ ಕೊಚ್ಚೋಗಿರೋದು. ಅವ್ರಿಗೆ ಕೂಡ ಒಂದು ಬಾಡಿ ಏನೋ ಸಿಕ್ತು ಅಂತೇಳಿ 2 ಸಿಕ್ಕಿದೆ. ಒಂದು ಬಾಡಿದು ನಂಗೆ ಮೆಸೇಜ್ ಬಂತು. ಇದು ಯೂಶ್ವಲಿ ಈ ಮಳೆಗಾಲದ ಸಂದರ್ಭದಲ್ಲಿ ಸ್ವಲ್ಪ ನಾನು ಒಂದೇ ಮನವಿ ಮಾಡೋದು, ಜನರಿಗೆ ಸ್ವಲ್ಪ ಜವಾಬ್ದಾರಿಯುತವಾಗಿ ಇರಬೇಕಾಗ್ತದೆ. ಅದಕ್ಕೆ ನನ್ನ ಇಲಾಖೆಯಿಂದ ನಾನು ಸ್ವಲ್ಪ ನೋಡಿಕೊಂಡು DC ಅವ್ರಿಗೆ ಮತ್ತು ತಹಸೀಲ್ದಾರಿಗೆಲ್ಲ ನೀವೇ ಡಿಸಿಷನ್ ತಗೊಳ್ಳಿ. ಯಾಕಂದರೆ ಮಕ್ಕಳು ಓಡಾಡ್ತಿರ್ತಾರೆ, ಸಂಖ್ಯೆಗಳು ಜಾಸ್ತಿ ಇರ್ತವೆ. ಇಂಥ ಸಂದರ್ಭದಲ್ಲಿ ಈ ಭಾಳ ಹೆವಿ ರೈನ್ಸ್ ಇದ್ದಾಗ ನಾವು ಸ್ವಲ್ಪ ಸುರಕ್ಷತೆಗೆ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಅದನ್ನು ನಾವು ಮಾಡ್ಕೊಂಡು ಬಂದು, ಬಟ್ ಕೆಲವು ಸತಿ ನಮ್ಮ ಮೀರು ಹೋಗಿಬಿಡ್ತದೆ. ಅದನ್ನು ಭಾಳ ಹುಷಾರಾಗಿ ಅವ್ರು ನೋಡಬೇಕಾಗ್ತದೆ. ನಾನು ಕೆಲವು ವಿಚಾರ ರಾಜ್ಯ ಮಟ್ಟದಲ್ಲಿ ಕೆಲವು ಡಿಸಿಷನ್ಸ್ ತಗೊಳ್ಬೇಕಾಗತ್ತೆ. ಯಾಕೆಂತ ಹೇಳಿದರೆ ಇಲ್ಲಿ ಏನಾಗುತ್ತೆ, ಕೆಲವು ಮನೆನ ಅಧಿಕೃತವಾಗಿ ಕಟ್ಕೊಂಡಿರ್ತಾರೆ, ಕೆಲವರು ಅಧಿಕೃತವಾಗಿ ಮನೆ ಇಲ್ಲಿಗೆಲ್ಲ ಕಟ್ಕೊಂಡು ಆ ಮನೆಗಳು ಹಾಳಾಗ್ಬಿಟ್ರೆ ಅವ್ರಿಗೇನು ಪರಿಹಾರ ಕೊಡೋದಕ್ಕಾಗೋದಿಲ್ಲ. ಇದು ರಾಜ್ಯ ಮಟ್ಟದಲ್ಲಿ ಕೆಲವು ಡಿಸಿಷನ್ಸ್ ತೊಗೊಳ್ಬೇಕಾಗತ್ತೆ. ಮತ್ತು ನ್ಯಾಷನಲ್ ಗೈಡ್ಲೈನ್ಸ್ ಇದೆ. ಸೊ ನ್ಯಾಷನಲ್ ಗೈಡ್ಲೈನ್ಸ್ ಏನಿದೆ ಮತ್ತು ರಾಜ್ಯದಲ್ಲಿ ಏನಿದೆ ಅದನ್ನು ನೋಡಿಕೊಂಡು ನಾನು ನಾಳೆ ರೆವಿನ್ಯೂ ಮಿನಿಸ್ಟ್ರಿಗೂ ಮಾತಾಡ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳ ಗಮನದಲ್ಲಿದೆ. ನಾವು ಕ್ಯಾಬಿನೆಟಲ್ಲೂ ಮಾತಾಡಿದ್ವಿ ಮತ್ತು DC ಅವ್ರ ಕಾನ್ಫರೆನ್ಸು ಮತ್ತು CEO ಅವ್ರ ಕಾನ್ಫರೆನ್ಸಲ್ಲೆಲ್ಲ CM ಅವರು ಕೂಡ ಇದನ್ನ ಗಮನನ ತೊಗೊಂಡಿದ್ದಾರೆ. ನಾವು ಏನು ಮಾಡ್ಬೋದು, ಏನೇನು ಹೆಲ್ಪ್ ಮಾಡ್ಬೋದು ಅಂಥೇಳಿ. ಸೊ ಇದಕ್ಕೆಲ್ಲ ಕೆಲವು ಸತಿ ಪರಿಹಾರ ಪರ್ಮನೆಂಟ್ ಏನು ಸೊಲ್ಯೂಷನ್ಸ್ ಇಲ್ಲ. ಇಂಥ ಸಂದರ್ಭದಲ್ಲಿ ಸ್ವಲ್ಪ ಹುಷಾರಾಗಿ ನೋಡಬೇಕಾಗತ್ತೆ. ಆದರೆ ಈ ವರದಾ ಈ ಕಡೆಗೆ ಏನಿದೆ, ಆ ಕಡೆಗೆ ಸ್ವಲ್ಪ ಬ್ಯಾರೇಜ್ ಎಲ್ಲ ಹಾಕಿದರೆ ಇವರು ಕೃಷಿ ಆ್ಯಕ್ಟಿವಿಟೀಸಿಗೆ ಸ್ವಲ್ಪ ಡಿಲೇ ಮಾಡಿಕೊಂಡ್ರೆ 2 ಇದನ್ನು ಬೆಳ್ಕೊಳ್ಬೋದು. ಇಲ್ಲಾಂದರೆ ಏನಾಗುತ್ತೆ, ಅದ್ರ ಮೇಲೆ ನಂಬ್ಕೋತಾರೆ, ಬೆಳೆನ ಮುಳುಗಡೆ ಆಗುತ್ತೆ, ಹಾಳಾಗೋಗುತ್ತೆ. ಅದನ್ನು ಈಗಾಗಲೇ ಸ್ಯಾಂಕ್ಷನ್ ಆಗಿದೆ. ಆ ಕಡೆಗೆಲ್ಲ ಅವರಿಗೆ ರೈತರಿಗೆ ಏನು ತೊಂದರೆ ಆಗೋದಿಲ್ಲ. ಅಲ್ಲಿ 6 ಬೇಕಾಗಿತ್ತು. ಕ್ಯಾಬಿನೆಟಲ್ಲಿ ಮೊನ್ನೆ 53 ಕೋಟಿಗೆ ಸ್ಯಾಂಕ್ಷನ್ ಆಯಿತು. ಮಳೆಗಾಲ ಆಗ್ತಿದ್ದಂಗೆ ಕೆಲಸ ಸ್ಟಾರ್ಟ್ ಮಾಡಿಸ್ತೀವಿ. ಅದ್ರ ಜೊತೆಗೆ ಇನ್ನೊಂದು ಆಗಬೇಕು, ಅದನ್ನು ಕೂಡ ಬರದಳ್ಳಿ ಅಲ್ಲೊಂದು ಬ್ಯಾಲೆನ್ಸ್ ಉಳಿಯುತ್ತೆ, ಅದನ್ನು ನಾವು ಮುಗಿಸ್ಕೊಳ್ಳೋಣ. ಅದೇನಾಗ್ತದೆ, ನಮ್ಮ ಭಾಗಕ್ಕಾಯಿತು. ಮತ್ತು ಇನ್ನೂ ಬೇರೆ ಕಡೆಗೆಲ್ಲ ಸುಮಾರಷ್ಟು ಕಡೆಗೆ ಆಗಿದೆ, ಏನು ತೊಂದರೆ ಏನಿಲ್ಲ. ಮಳೆ ಆಗಬೇಕು ನಮಗೆ, ಯಾಕೆಂದರೆ ಹೋದ ಸತಿ ಎಲ್ಲ ಭಾಳ ತೊಂದರೆ ಆಯಿತು. ಬಟ್ ಈ ಸತ ಜಾಸ್ತಿ ಆದಾಗ ಸ್ವಲ್ಪ ಸಾಮಾನ್ಯ ಜನರಿಗೆ ತೊಂದರೆ ಆದಾಗ, ಬಡವರಿಗೆ ಏನಾದ್ರು ತೊಂದರೆ ಆದಾಗ ನಾವು ಕೂಡ ಸಹಕಾರದ ಒಂದು ಹಸ್ತನ ಕೊಡಬೇಕಾಗ್ತದೆ. ಅದನ್ನು ನಾವು ಮಾಡ್ತೀವಿ ಅಂತಕ್ಕಂಥದ್ದು ವಿಶ್ವಾಸ ಇದೆ. ಐ ಬೀನ್ ಡೈರೆಕ್ಟೆಡ್ ನಾವು ಬರೋಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಎಲ್ಲ ಸಚಿವರಿಗೂ ಹೇಳಿದ್ದಾರೆ. ಯಾಕೆ ನಾನು ಬರೋಕ್ಕಾಗಲಿಲ್ಲ ಮಧ್ಯ, ಯಾಕೆ ನನಗೆ ಅಸೆಂಬ್ಲಿ ಇತ್ತು. ಅಸೆಂಬ್ಲಿ ಆದಮೇಲೆ ಈ ಮಳೆ ಹೆವಿ ಆಗಿರೋದ್ರಿಂದ
ಸೊ ಮತ್ತೆ ಐ ಥಿಂಕ್ ಇನ್ನೂ ಒಂದು 3-4 ದಿವಸ ಇದೆ ಮಳೆ, ಮತ್ತೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಜನರು ಕೂಡ ಹುಷಾರಾಗಿರ್ರಿ ಸ್ವಲ್ಪ, ಯಾಕೆಂದರೆ ಜೀವ ಕಳ್ಕೊಂಡ್ಬಿಟ್ರೆ ಮತ್ತೆ ಅದು ಸಿಗೋದಿಲ್ಲ. ಅದಕ್ಕೆ ಸ್ವಲ್ಪ ಜವಾಬ್ದಾರಿಯುತವಾಗಿ ಇರಲಿ ಅಂಥೇಳಿ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಎಲ್ಲ ಇಲಾಖೆಯವರು ಕೂಡ ಕಂಪ್ಲೀಟ್ಲಿ ದೇ ಆರ್ ಅವೇರ್, ಎಲ್ಲ ಅವರು ಅಲರ್ಟ್ ಆಗಿದ್ದಾರೆ. ಎಲ್ಲ ಡಿಪಾರ್ಟ್ಮೆಂಟ್ ಅವರು ಕೂಡ ಅಲರ್ಟ್ ಆಗಿದ್ದಾರೆ. ಈಗ ಪರಿಹಾರ ಈಗ ಮನೆ ಇಲ್ಲಿ ಬಿದ್ದಿರ್ತಕ್ಕಂಥ NDRF ನಾಮ್ಸಲ್ಲಿ ಏನಿದೆ ಅದನ್ನು 1,20,000 ಅದು ನಾಮ್ಸು. ಅದಾದಮೇಲೆ ಅವರು ಮನೆ ಕಟ್ಕೊಂಡಿರ್ತಕ್ಕಂಥದ್ದನ್ನು ಅವ್ರು ಕ್ವಾಲಿಫೈ ಆದರೆ ಅವ್ರಿಗೆ ಇನ್ನೂ ಹೊಸ ಮನೆ ಕಟ್ಸ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ನಾವು ಮನೆ ಹಾಕ್ಸ್ಕೊಡ್ತಕ್ಕಂಥದ್ದು ವ್ಯವಸ್ಥೆ ನಾವು ಮಾಡ್ತೀವಿ. ಫಾರ್ ದ ಫಸ್ಟ್ ಟೈಮ್ ಪಾಪ ಅವರು ಪುರಸಭೆಯವರು ಯಾವತ್ತೂ ಕೊಡಲ್ಲ. ಪುರಸಭೆಯವರು ಇವತ್ತು ಫಸ್ಟ್ ಟೈಮು ಅವರು 20,000 ಕೊಟ್ಟಿದ್ದಾರೆ. ಅಂದರೆ ಯಾರ್ಯಾರು ಮನೆ ಕಳ್ಕೊಂಡಿದ್ದಾರೆ ಅದು ಸ್ವಲ್ಪ ಈ ಥರ ಎಲ್ಲ ಹೆಲ್ಪಿಂಗ್ ಹ್ಯಾಂಡ್ ಮಾಡಬೇಕಾಗುತ್ತೆ. ಬಡವರು ಒಂದೇ ಸತಿಗೆ ಮನೆ ಕಳ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ. ಮತ್ತು ಅವರಿಗೆ ರೇಷನ್ಗೂ ಕೂಡ ಸರ್ಕಾರದ ವತಿಯಿಂದ ಸ್ವಲ್ಪ ದುಡ್ಡು ಕೊಡ್ತಾರೆ ಅಂತ ವೈಯಕ್ತಿಕವಾಗಿ ನಾವು ಮುಖಂಡರು ಎಲ್ಲ ಸ್ವಲ್ಪ ವೈಯಕ್ತಿಕವಾಗಿ ನಾವು ಕೊಡ್ತೀವಿ. ಅಲ್ಲ ನಾನು ಭೇಟಿ ಮಾಡ್ತಾ ಇದ್ದೆ 2 ಕಡೆ, ಇನ್ನೂ ಸುಮಾರು ಕಡೆ ಆಗಿರ್ತಕ್ಕಂಥದ್ದನ್ನು DC ಅವ್ರ ಮೂಲಕ ರೆಗ್ಯುಲರಾಗಿ ಮಾಹಿತಿ ತೊಗೊಳ್ತೀವಿ. ಈಗ ಮುಂದೆ ಕೂಡ ಏನಾಗ್ತದೆ, ಈಗ 1-2 ವರ್ಷ ಸ್ವಲ್ಪ ಬರಗಾಲ ಆಯಿತು, ಅದಾದಮೇಲೆ ಒಂದೇ ಸತಿಗೆ ಈ ಥರ ಹೆವಿ ರೈನ್ ಬಂದಾಗ ಬರಗಾಲ ಮತ್ತು ಇದಕ್ಕೆ ತಡೆದಾಗ ಯೂಶಲಿ ಲ್ಯಾಂಡ್ ಸ್ಲೈಡ್ಸು ಆ ಸಂದರ್ಭದಲ್ಲಿ ಜಾಸ್ತಿ ಆಗುತ್ತೆ. ಈ ವಾರ ನೋಡೋಣ ಏನಾಗ್ತದೆ, ನೋಡಿಕೊಂಡು ಅದನ್ನು ಜವಾಬ್ದಾರಿ ನಾನು ಏನೇನು ಡೆವಲಪ್ಮೆಂಟ್ ವರ್ಕ್ ತೊಗೊಳ್ಬೇಕು ಅದನ್ನು ಶೀಘ್ರ ತೊಗೋತೀನಿ. ಇಲ್ಲ ಎಲ್ಲ ಕಡೆನೂ ಅಷ್ಟೇ ನಾ ಬಂದಾಗ. ಆಮೇಲೆ ಎಲ್ಲ ಏನಾಗ್ತದೆ, ಎಲ್ಲ ಬಂಡ್ ಹಾಳಾಗಿದ್ದಾವೆ, ಕೆರೆ ಬಂಡ್ಗಳು ಹಾಳಾಗಿದ್ದಾವೆ, ಕೆಲವು ರೋಡ್ಗಳು ಕೊಚ್ಚೋಗಿದ್ದಾವೆ, ಕೆಲವು ಮನೆಗೆ ನೀರು ಬರ್ತಾಯಿದೆ. ಆ ಕಡೆ ಭಾಗದಲ್ಲಿ ಸ್ವಲ್ಪ ತಳಮಟ್ಟದಲ್ಲಿ ಇರ್ತಕ್ಕಂಥ ಕೆಲವು ಮನೆಗಳಿಗೆ ಏನಾಗ್ತದೆ ಸ್ವಲ್ಪ ಇದೊಳಗೆ ಮನೆ ಒಳಗೆ ಸೀಪೇಜ್ ಬರುತ್ತೆ. ಆಮೇಲೆ ಪುರ ಅಂತ ಹೇಳಿ ನನ್ನ ಒಂದು ಗ್ರಾಮ, ಅದು ಆವಾಗಿಂದನೂ ಕೂಡ ಅವ್ರನ್ನ ನೀವು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕಂತ ಅದೆಲ್ಲ DC ಅವರೆಲ್ಲ ಫುಲ್ ಇದನ್ನು ತೊಗೊಂಡು ಅವರಿಗೆಲ್ಲ ಹಕ್ಕುಪತ್ರ ಕೊಡ್ತಕ್ಕಂಥದ್ದು ವ್ಯವಸ್ಥೆ ಈ ಮಳೆಗಾಲ ಆದ ತಕ್ಷಣ ಕೊಟ್ಟು ಸಮ್ಮರ್ ಸೀಸನ್ನಲ್ಲೇ ಅವ್ರನ್ನ ಶಿಫ್ಟ್ ಮಾಡಿಬಿಡ್ತೀವಿ. ವಿತ್ ಗಿವಿಂಗ್ ಗ್ರೂಪ್ ಹೌಸಿಂಗು ಇಲ್ಲಾಂದರೆ ಯಾವುದೋ ಒಂದು ಮನೆಗಳು ಕೊಡ್ತಕ್ಕಂಥದ್ದು ವ್ಯವಸ್ಥೆನ ಮಾಡಿ ಶಿಫ್ಟ್ ಮಾಡ್ತೀವಿ. ಹಾಂ, ಪರಿಹಾರನೂ ಕೂಡ 5 ಲಕ್ಷ ಅವರಿಗೆ ಕೊಡ್ತಕ್ಕಂಥದ್ದು ವ್ಯವಸ್ಥೆನ ಈಗಾಗಲೇ ಮಾಡ್ತಾ ಇದ್ದಾರೆ. ಹಾಂ ಹೌದು. ಈಗ ನಾನು ವಿಸಿಟ್ ಮಾಡ್ತೀನಿ. ನೀವು ವಿಶ್ವಾಸ ಇಟ್ಕೊಳ್ಳಿ, ಸರ್ಕಾರದ ಟ್ಯಾಕ್ಸ್ ಹಣದಲ್ಲಿ ಇಲ್ಲ ಸರ್ಕಾರದ ಹಣದಲ್ಲಿ ಜನರು ಟ್ಯಾಕ್ಸ್ ಕಟ್ಟಿರ್ತಕ್ಕಂಥದ್ದು ಯಾವ್ದಾದ್ರು ಕಳಪೆ ಕಾಮಗಾರಿ ಆದರೆ ಅದು ಬರೀ ನನ್ನ ಕ್ಷೇತ್ರದಲ್ಲ, ಬರೀ ಶಿವಮೊಗ್ಗ ಜಿಲ್ಲೆಯಲ್ಲ, ಇಡೀ ರಾಜ್ಯದಲ್ಲಿ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಅದು ಬರೀ ನಾನಲ್ಲ, ಅದು ಅಧಿಕಾರಿ ವರ್ಗದವರಿಗೆ ಅದು ಹೋಗಿದೆ. ಐ ಥಿಂಕ್ ದೇ ವಿಲ್ ಟೇಕ್ ದ ಆ್ಯಕ್ಷನ್ ಆ್ಯಂಡ್ ದೇ ಹ್ಯಾವ್ ಟು ರಿಪೋರ್ಟ್ ಟು ದಟ್, ದೇ ವಿಲ್ ಡೂ ದ್ಯಾಟ್. ನಾವೇ ಉದ್ಘಾಟನೆ ಮಾಡಿದೆ, ಅದು ಕಂಪ್ಲೇಂಟ್ ಬಂದಿದೆ. ಅದನ್ನು ನಾನು ಫಾರ್ವರ್ಡ್ ಮಾಡಿ ಅದೇನು ಇದು ಮಾಡಬೇಕು ಅದನ್ನು ನಾನು ಹೇಳ್ತಿದ್ದೀನಿ. ಅವರೇನು ಉತ್ತರ ಕೊಟ್ಟಿದ್ದಾರೆ, ಇಲ್ಲ ಸೀಪೇಜ್ ಬರ್ತದೆ ನಮಗೆ ಎಲ್ಲಿ ಮಲೆನಾಡು ಭಾಗದಲ್ಲಿ ಕಿಟಕಿಯಿಂದ ಅಂತ ಮೌಖಿಕವಾಗಿ ಹೇಳಿದ್ದಾರೆ. ಅದನ್ನು ರೈಟಿಂಗಲ್ಲಿ ಕೊಟ್ಟ ಮೇಲೆ ನಾನು ಏನು ಆ್ಯಕ್ಷನ್ ತೊಗೊಳ್ಬೇಕು ಅದನ್ನು ಇಲಾಖೆ ವತಿಯಿಂದ ಅವ್ರು ತೊಗೊಳ್ತಾರೆ. ತುಂಬ ಇದೆ ಈ ಸತಿ, ಅದನ್ನೆಲ್ಲ ರಿಪೋರ್ಟು ಐ ಥಿಂಕ್ ಐ ನೀಡ್ ಅಬೌಟ್ 1.5-2 months. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ, ಉಪವಿಭಾಗಾಧಿಕಾರಿ ಯತೀಶಾರ್, ಜಿಲ್ಲಾ ರಕ್ಷಣಾಧಿಕಾರಿ ಮಿಥುನ್ ಕುಮಾರ್, ತಹಶೀಲ್ದಾರ್ ಚಂದ್ರಶೇಖರ್ ನಾಯ್ಕ್, ಕಾಂಗ್ರೆಸ್ ಪ್ರಮುಖರಾದ ಅಶೋಕ್ ಬರದವಳ್ಳಿ, ಲೋಕೇಶ್ ಗಾಳಿಪುರ ಇನ್ನಿತರರು ಹಾಜರಿದ್ದರು. ಸಾಗರ ನಗರಸಭಾ ವ್ಯಾಪ್ತಿಯ 24ನೇ ವಾರ್ಡ್ನ ಬದ್ರಿಯಾ ಮಸೀದಿ ರಸ್ತೆಯಲ್ಲಿ 2 ಭಾಗದ ಚರಂಡಿಯಲ್ಲಿ ಸರಿಯಾಗಿ ನೀರು ಹರಿದು ಹೋಗದೇ ಇರುವುದರಿಂದ ಕೊಳಚೆ ನೀರು ಮನೆಯೊಳಗೆ ನುಗ್ಗುತ್ತಿದೆ. ಇದರಿಂದ ಮನೆ ಗೋಡೆ ಕುಸಿಯುವ ಭೀತಿ ಎದುರಾಗಿದೆ. ಸ್ಥಳೀಯ ನಗರಸಭಾ ಸದಸ್ಯರು ಮತ್ತು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಗೆ ಪರಿಹಾರ ಕಲ್ಪಿಸುವಂತೆ ನೊಂದವರು ಮನವಿ ಮಾಡಿದ್ದಾರೆ. ಈಗ ಇಲ್ಲಿ ಮಳೆಗಾಲದಲ್ಲಿ ನಮಗೆ ಹೇಳೋರು ಕೇಳೋರು ಯಾರು ಇಲ್ದಂಗಾಗಿದೆ. ಇಲ್ಲಿ ಮನೆಯಲ್ಲಿ ನೀರೆಲ್ಲ ಒಳಗಡೆ ಎಲ್ಲ ಬರ್ತಾ ಇದಾವೆ, ಹಾವು ಹುಳ ಎಲ್ಲ ಬರ್ತಾ ಇದಾವೆ. ನಮ್ಮ ಕೌನ್ಸಿಲರ್ ಆದವರು ಬಂದು ಏನು ಕೇಳ್ತಾ ಇಲ್ಲ ನಮ್ಗೆ. ನಮ್ಮನೆ ಪರಿಸ್ಥಿತಿ ಯಾರಿಗೂ ಏನು ಗೊತ್ತಾಗ್ತಾ ಇಲ್ಲ. 100 ಸಲ ಹೋಗಿ ನಗರಸಭೆಗೆ ಹೇಳಿದ್ರು ಅವರು ಕಿವಿಗೂ ತಗೊಳ್ತಾ ಇಲ್ಲ. ಕಸ್ರಿಪನ್ನವರು ಬಂದು ಇವತ್ತರೆಗಾದ್ರೂ ಇಷ್ಟು ದಿವಸ ಆಗಿ ಆದ್ರೂ ಇವತ್ತರೆಗಾದ್ರೂ ನಮ್ಮನೆ ಏನಾಗಿದೆ ಅಂತ ಬಂದು ಕೇಳಿಲ್ಲ. ಆದ್ರೂ ನಮ್ಮನೆ ಪರಿಸ್ಥಿತಿ ಅಂತಂದ್ರೆ ಇವತ್ತು ನಾಳೆ ಅನ್ನೋದು ಬೀಳನ್ನ ಪರಿಸ್ಥಿತಿ. ನಮ್ದು ಜೀವ ಜವಾಬ್ದಾರಿ ಕಸ್ರಿಪ್ಪು ಮತ್ತೆ ಇದೆಯಲ್ಲ ನಮ್ ನಗರಸಭೆ ಕೌನ್ಸಿಲರ್ಗಳು ಎಲ್ಲರ ಮನೆ ಜೀವ ಜವಾಬ್ದಾರಿ ಅವರೇ ವಹಿಸ್ಕೊಳ್ಬೇಕು. ನಾವು ಹೋಗಿ ಹೇಳಿದ್ರು ಅವ್ರ ಕಿವಿ ತಗೊಂತ ಇಲ್ಲ. ಮತ್ತೆ ನಮ್ಮನೆ ಪಕ್ಕದ ಮನೆಯವ್ರದ್ದು ಮೀಟರ್ ಎಲ್ಲ ಕರೆಂಟ್ ಇಲ್ದಲೆ 4 ದಿವಸ ಆಗಿದೆ. ಅದನ್ನು ಸಮೇತ ಬಂದು ಯಾರು ಕೇಳೋರ್ ವ್ಯವಸ್ಥೆ ಅವತ್ತರ್ಗು ಯಾರು ಬರ್ಲೂ ಇಲ್ಲ. ನಾವು ಇವತ್ತು
ಈ ಹೇಳ್ತಿರೋದು ಒಂದೇನೆ, ನಮ್ ಜೀವದ ಜವಾಬ್ದಾರಿ ಯಾರು ಇದ್ದಾರೆ ಅಂತ ನಾವು ಕೇಳ್ತಾ ಇದೀವಿ, ಅದನ್ನ ನೀವೇ ವ್ಯವಸ್ಥೆ ಮಾಡ್ಕೊಡ್ಬೇಕಷ್ಟೇ. 4 ಸಲ ಹೋದ್ರೆ ಅವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ನಮ್ಗೆ ನೋಡ್ರಮ್ಮ ದೊಡ್ಡ ಎಲ್ಲರದ್ದು ಫೋನ್ ಬರ್ತಾ ಇದೆ, ನಿಮ್ಮನೆ ಒಂದೇ ನೋಡ್ಬೇಕಾ ಎಲ್ಲರ ಮನೆ ನೋಡ್ಬೇಕಂತಂದ್ರೆ, ಸರ್ ಇಲ್ಲೆಲ್ಲ ದೊಡ್ಡ ಸೌಕರ್ಯಗಳು ಇರೋದು, ನಮ್ಮನೆ ಒಂದ್ 3-4 ಮನೆ ಬಡವ್ರ ಮನೆ ಇರೋದು, ನಮ್ಮನ್ನ ಕೇಳೋರು ಯಾರು ಇಲ್ಲ. ಎಲ್ಲ ದೊಡ್ಡ ಸೌಕರ್ಯಗಳು ಫೋನ್ ಬರ್ತಾ ಇದಾವಂತೆ, ಅದ್ ಯಾರು ಫೋನ್ ಬರ್ತಾ ಇದೆ ಅಂತ ನಮಗೆ ಗೊತ್ತಿಲ್ಲ ಸರ್. ಸಾಗರ ತಾಲೂಕಿನ ಆನಂದಪುರಂನ ಮಹಂತಿನ ಮಠದ ಚಂಪಕ ಸರಸು ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಶನಿವಾರ ಇತಿಹಾಸ ಪರಂಪರೆ ಉಳಿಸಿ ಅಭಿಯಾನ ಟ್ರಸ್ಟ್ ವತಿಯಿಂದ ಬಾಗಿನ ಅರ್ಪಿಸಲಾಯಿತು. ಟ್ರಸ್ಟ್ ಅಧ್ಯಕ್ಷ ಮೊಹಮ್ಮದ್ ಜಿಯಾವುಲ್ಲಾ, ಟ್ರಸ್ಟ್ ಪ್ರಮುಖರು, ವಿವಿಧ ಸಂಘ ಸಂಸ್ಥೆಗಳು ಬಾಗಿನ ಅರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಗೋಪಾಲ್ ಹಾಗೂ ಟ್ರಸ್ಟ್ ಅಧ್ಯಕ್ಷ ಇಮ್ತಿಯಾಸ್ ಮಾತನಾಡಿ, ನಮ್ಮ ಆನಂದಪುರದ ಹತ್ತಿರದಲ್ಲಿರ್ತಕ್ಕಂಥ ಚಂಪಕ ಸರಸು ಮಹಂತಿನ ಮಠದಲ್ಲಿ ಪ್ರತಿ ವರ್ಷವೂ ಸಹ ಇಲ್ಲಿಗೆ ಇತಿಹಾಸ ಪರಂಪರೆ ಉಳಿಸಿ ಅಭಿಯಾನದಿಂದ ಅಧ್ಯಕ್ಷರು ಮತ್ತು ಸದಸ್ಯರುಗಳೆಲ್ಲ ಬಂದ್ಬಿಟ್ಟು ಪ್ರತಿ ವರ್ಷವೂ ಸಹ ಈ ಒಂದು ಚಂಪಕ ಸರಸು ಮೈದುಂಬಿ ಹರಿಯುವಾಗ ಇಲ್ಲಿ ಬಂದು ಬಾಗಿನವನ್ನು ಅರ್ಪಿಸ್ತಾ ಇರ್ತಾರೆ. ಹಾಗೆಯೇ ಸಹ ಈ ವರ್ಷವೂ ಸಹ ನಮ್ಮನ್ನು ಇಲ್ಲಿಗೆ ಕರೆಸಿ ಈ ಒಂದು ಬಾಗಿನ ಅರ್ಪಿಸಲಿಕ್ಕೆ ಒಂದು ಅವಕಾಶ ಮಾಡಿ ನಮಗೆ ಒಂದು ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನಾವು ಸಹ ಇವ್ರ ಜೊತೆಗೆ ಬೆಂಬಲವಾಗಿ ನಿಂತ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದೇವೆ. ಹಾಗೆ ಮುಂದಿನ ದಿನಗಳಲ್ಲಿ ಈ ಚಂಪಕ ಸರಸು ಒಂದು ಒಳ್ಳೆಯ ಪ್ರವಾಸಿ ತಾಣವಾಗಬೇಕು, ಬರ್ತಕ್ಕಂಥ ಎಲ್ಲ ಪ್ರವಾಸಿಗರಿಗೆ ಒಂದು ಒಳ್ಳೆಯ ಇಲ್ಲಿ ಸಕಲ ಸೌಲಭ್ಯಗಳನ್ನು ಸಿಗಬೇಕು ಅಂತ ಹೇಳ್ತಾ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಎಲ್ಲ ಆತ್ಮೀಯ ಸ್ನೇಹಿತರೆ ಮತ್ತು ನೆರೆದಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳೇ ಹಾಗೂ ಚಂಪಕ ಸರಸು ಇತಿಹಾಸ ಪರಂಪರೆ ಉಳಿಸಿ ಟ್ರಸ್ಟ್, ಆಟೋ ಚಾಲಕರ ಸಂಘ, ಟ್ಯಾಕ್ಸಿ ಚಾಲಕರ ಸಂಘ, ನುಡಿದಂತೆ ಅನೇಕ ಸಂಘ ಸಂಸ್ಥೆಗಳಿಂದ ಈ ಮಹಂತಿನ ಮಠಕ್ಕೆ ಚಂಪಕ ಸರಸಿಗೆ ಬಂದು ಮೈದುಂಬಿ ಹರಿಯುತ್ತಿರುವ ಈ ಸುಂದರ ದೃಶ್ಯವನ್ನು ನೋಡಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಈ ಒಂದು ಕೊಳಕ್ಕೆ ಬಾಗಿನ ಅರ್ಪಿಸೋದ್ರ ಮುಖಾಂತರವಾಗಿ ಈ ವರ್ಷದ ಸಂಭ್ರಮಾಚರಣೆಯ ಕಾರ್ಯಕ್ರಮವನ್ನು ನಾವು ಎಲ್ಲರ ಮುಖೇನ ನಡೆಸಿದ್ದೇವೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ಈ ಸ್ಥಳವನ್ನು ಪ್ರೇಕ್ಷಣಿಕ ಸ್ಥಳವಾಗಿ ಮಾರ್ಪಡಲಿಕ್ಕೆ ತಮ್ಮೆಲ್ಲರ ಸಹಾಯ ಸಹಕಾರ, ಆಶೀರ್ವಾದ, ಬೆಂಬಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಮ್ಮೆಲ್ಲರನ್ನು ಕೋರ್ತಾ ಈ ಸ್ಥಳಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು, ಒಂದು ಮೆರುಗನ್ನು ನೀಡಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೆಂಬಲ ಇರಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತೆ ತಮ್ಮೆಲ್ಲರಿಗೂ ಒಂದಿಷ್ಟು ನಾನು ಮಾತು ಮುಗಿಸ್ತಾ ಇದ್ದೇನೆ. ಅಲ್ಲೇ ಮಾತಾಡ್ಬಿಡಿ, ಅದೇ ಥರ ಸುಮ್ಮನೆ ಇದ್ರ ಬಗ್ಗೆ ಯಾರೊಬ್ರು ಮಾತಾಡ್ರಿ, ನಾವು ದಿನ ಮಾತಾಡ್ತೀನಾ ಇತಿಹಾಸ. ಈ ಸಂದರ್ಭದಲ್ಲಿ ಬಿಡಿ ರವಿಕುಮಾರ್, ಗುಡವಿ ಸ್ವಾಮಿರಾವ್, ವೆಂಕಟೇಶ್ ಚಂದಳ್ಳಿ, ಅಬ್ದುಲ್ಲಾ, ರಾಘವೇಂದ್ರ ಆಚಾರ್ಯ, ಸತೀಶ್, ಉಮೇಶ್, ಗುರು ಇನ್ನಿತರರು ಹಾಜರಿದ್ದರು. ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.